ಹಾಯ್ ಫ್ರೆಂಡ್ಸ್, ನಾನು ಮಿನಿ ಫ್ಯಾಷನ್ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತು. ಸೊ ನಾನಿದು ಬರ್ತಡೇಕ್ಕಿಂತ ಮುಂಚೆ ಶೂಟ್ ಮಾಡಿದ್ದು, ಹಾಕೋಕ್ಕೆ ಟೈಮ್ ಇರಲಿಲ್ಲ. ಬೇಕಂದರೆ ನಾನು ತುಂಬ ಬ್ಯುಸಿ ಇದ್ದೆ ಫ್ರೆಂಡ್ಸ್. ಇದು ನನ್ನ ಎರಡನೇ ಮಗಳು ಬರ್ತಡೇ ಇತ್ತು. ಸೊ ನಾನು ಫುಲ್ ಬ್ಯುಸಿ ಇದ್ದೆ. ಫಸ್ಟ್ ಬರ್ತಡೇ ಇತ್ತು, ಆಕೆಗೆ ನಾನು ಡ್ರೆಸ್ ತೊಗೊಳಕ್ಕೆ ಹೋಗಿದ್ದೆ. ಆಕೆಗೆ ನನ್ನ ಕಡೆದಿಂದೆ ಆ ಡ್ರೆಸ್, ಒಡವೆ ಮತ್ತಂದರೆ ಫ್ಯಾನ್ಸಿ ಹೇರ್ ಬ್ಯಾಂಡ್ ಎಲ್ಲನೂ ತೊಗೊಂಡಿದ್ದೆ. ಸೊ ನನ್ನ ಮಗಳು ಬಂದಿದ್ದಾಳೆ ಫ್ರೆಂಡ್ಸ್, ಸಾರಿ. ಸೊ ಲೆಟ್ಸ್ ಗೋ. ಸೂಪರ್ ಫ್ಯಾನ್ಸಿ ಮತ್ತಂದರೆ ಫುಲ್ ಮೆತ್ತ ಡ್ರೆಸ್ ತೊಗೊಂಡಿನಿ ಫ್ರೆಂಡ್ಸ್ ನಾನು. ಆಕೆಗೆ ಏನು ನೋವು ಆಗಬಾರ್ದು, ಪ್ಲಸ್ ಆಕೆ ಬರ್ತಡೇ ಮುಗಿಯೋವರೆಗೂ ಆರಾಮಾಗಿ ಇರಬೇಕಂತ ಇದು ಫಸ್ಟ್ ಡ್ರೆಸ್ ಫ್ರೆಂಡ್ಸ್. ಆಕೆ ಮುಂಜಾನೆ ಮಾರ್ನಿಂಗ್ ದೇವಸ್ಥಾನ ಟೆಂಪಲ್ಸ್ ಕರ್ಕೊಂಡು ಹೋಗ್ಬೇಕಂತ ಇದು ಶಾರ್ಟ್ ಪ್ಯಾಂಟ್ ಮತ್ತು ಟಿ ಶರ್ಟ್ ಡ್ರೆಸ್ ತೊಗೊಂಡಿದೆ. ಇದು ಟಿ ಶರ್ಟ್ 600 ಫ್ರೆಂಡ್ಸ್ ಆ್ಯಂಡ್ ಪ್ಯಾಂಟ್ 200. ಸೊ ಕಾಸ್ಟ್ಲಿ ಇತ್ತು ನನಗನ್ನಿಸ್ತು, ಬಟ್ ಅಂದರೂ ಕ್ವಾಲಿಟಿ ತುಂಬ ಸೂಪರ್ ಇದೆ. ನನಗೆ ತುಂಬ ಇಷ್ಟ ಆಗಿತ್ತು. ನಿಮಗೆ ರೇಟ್ ಮತ್ತಂದರೆ ಎಲ್ಲನೂ ತೋರಿಸ್ತಾ ಇದ್ದೀನಿ. ನಿಮಗೆ ಇಷ್ಟ ಇದ್ದರೆ ಕಮೆಂಟ್ಸ್ ಮಾಡಿ, ನಾನು ನಿಮಗೆ ಶಾಪ್ ಹೆಸರು ಎಲ್ಲ ಡೀಟೇಲ್ಸ್ ಹಾಕ್ತೀನಿ. ಈ ಸೆಕೆಂಡ್ ಡ್ರೆಸ್ ಫುಲ್ ಬರ್ತಡೇ ಡ್ರೆಸ್, ಅಂದರೆ ಈವ್ನಿಂಗ್ ನೈಟ್ಸ್ ಹಾಕೊಳ್ಳೋ ಡ್ರೆಸ್ ಇತ್ತಿದೆ. ಇದು ಬಂತು, ಒಂದು ಲೆಗೀಸ್ ಬಂದಿದೆ. ಆ ಲೆಗೀಸ್ ವೈಟ್ ಕಲರ್ದಿತ್ತು. ನಾನು ಡೆಕೋರೇಷನ್ನು ಸ್ಕೈ ಕಲರ್ದು ಮಾಡಿದ್ದೆ. ಅದಕ್ಕೆ ಈ ಡ್ರೆಸ್ನು ಸ್ಕೈ ಪೀಚ್ ಕಲರ್ ಹಂಗೆ ಇತ್ತು. ನನಗೆ ಈ ಡ್ರೆಸ್ ತುಂಬ ಇಷ್ಟ ಆಯಿತು. ಸೊ ನಾನು ಆಕೆಗೆ ಮೆತ್ತಿಗೆ ಡ್ರೆಸ್ ತೊಗೊಂಡಿನಿ ಫ್ರೆಂಡ್ಸ್. ಫ್ರಾಕ್ ಗೀಕ್ ನನಗೆ ಅಷ್ಟೊಂದು ಇಷ್ಟ ಇಲ್ಲ ಅಂತ. ಇದ್ರ ಮ್ಯಾಗ ಒಂದು ಜೀನ್ಸ್ ಕೋಟ್ ಬಂದಿದೆ, ಅದರೊಳಗೆ ಶಿವ್ಲೆಸ್ ಒಂದು ಫ್ರಾಕ್ ಇದೆ. ಕಲರ್ ನೋಡ್ತಾ ಇದ್ದಾರೆ, ತುಂಬ ಸಖತ್ತಾಗಿದೆ. ಇದೇ ಕಲರ್ ನಾನು ಡೆಕೋರೇಷನ್ ಮಾಡಿದೆ, ತುಂಬ ಚೆನ್ನಾಗಿ ಆಗಿತ್ತು ಫ್ರೆಂಡ್ಸ್. ನಾನು ಅದರದ್ದು ಫ್ರಾಕ್ ತೋರಿಸ್ತೀನಿ ನಿಮಗೆ. ಈ ಥರ ಇದೆ ಪೂರ್ತಿ ಡ್ರೆಸ್. ನಿಮಗೆ ಇಷ್ಟ ಆಗಿದ್ದರೆ ಸೊ ಕಮೆಂಟ್ ಮಾಡಿರಿ, ನಾನು ಶಾಪ್ ಹಾಕ್ತೀನಿ ಫ್ರೆಂಡ್ಸ್. ಇಲ್ಲಿ ರಾಯಚೂರದಲ್ಲಿ ನಿಮಗೆ ಗೊತ್ತಿರಬೇಕು, ಮಾಂಗಲ್ಯ ಅಂತ ನ್ಯೂ ಶಾಪ್ ಓಪನ್ ಆಗಿತ್ತು. ನಾನು ಅಲ್ಲೇ ಹೋಗಿ ಈ ಡ್ರೆಸ್ ನಾನು ಪರ್ಚೇಸ್ ಮಾಡಿದೆ, ನಿಮಗೂ ಗೊತ್ತಿದೆ. ಸೊ ನೆಕ್ಸ್ಟ್ ನಾನು ಹೇರ್ ಬ್ಯಾಂಡ್ಸ್ ಕಲೆಕ್ಷನ್ ನೋಡಿ ಫ್ರೆಂಡ್ಸ್. ಇದರಲ್ಲಿ ಎಲ್ಲನೂ ಹೇರ್ ಬ್ಯಾಂಡ್ಸ್ ಕಲೆಕ್ಷನ್ದಲ್ಲಿ ನಾನು ಒಂದೊಂದು ನಿಮಗೆ ತೋರಿಸ್ತಾ ಇದ್ದೀನಿ. ನಾನು ಮಾತ್ರ ಇದು ಫಸ್ಟ್ ಹೇರ್ ಬ್ಯಾಂಡ್ ನಾನು ತೋರಿಸ್ತಾ ಇದ್ದೀನಿ. ಇದೇ ನನ್ನ ಮಗಳಿಗೆ ಹಾಕ್ತಾಯಿದ್ದೀನಿ, ಯಾಕೆಂದರೆ ಇದು ನನಗೆ ಡೈಮಂಡ್ ಮತ್ತಂದರೆ ಆ ಕಲರ್ ಮ್ಯಾಗೆ ತುಂಬ ಸೂಟ್ ಆಗುತ್ತೆ. ಈ ಎಲ್ಲ ಹೇರ್ ಬ್ಯಾಂಡ್ ಕಲೆಕ್ಷನ್ ನಾನು ಒಂದೇ ಪ್ಲೇಸಲ್ಲಿ ತೊಗೊಂಡಿಲ್ಲ ಫ್ರೆಂಡ್ಸ್, ಮಾರ್ಕೆಟಲ್ಲಿ ಆನ್ಲೈನ್ ಹಿಂಗೆ ಪರ್ಚೇಸ್ ಮಾಡಿದ್ದೀನಿ. ಸೊ ನಾನು ಎಲ್ಲಿ ಹೀಗೆ ಪ್ಲೇಸಲ್ಲಿ ತೆಗೆಡಕ್ಕೆ ಹೋದರೆ ನಾನು ನನ್ನ ಮಗಳ ಸಲಹೆ ಅಂತ ಹೇರ್ ಬ್ಯಾಂಡ್ ಕಲೆಕ್ಷನ್ ಮಾಡೀನಿ. ಸೊ ಎಲ್ಲ ಹೇರ್ ಬ್ಯಾಂಡ್ ಕಲೆಕ್ಷನ್ದಲ್ಲಿ ಸೂಪರಾಗಿ ಪಿಂಕ್ ಮತ್ತಂದರೆ ಬ್ಲೂ, ವೈಟ್, ಪೀಚ್ ಕಲರ್ ಎಲ್ಲಷ್ಟು ಕಲರ್ ಇದ್ದಾವೆ. ಸೊ ಇವುಗಳಿಗೂ ನಾನು ಹೇರ್ ಬ್ಯಾಂಡ್ ಪರೀಕ್ಷೆ ಮಾಡ್ತಿದ್ದೆ, ಬಟ್ ಫಸ್ಟ್ ಅದು ಕ್ವೀನ್ದಿತ್ತು, ಆ ಕ್ವೀನ್ದೇ ಹಾಕಬೇಕಂತ ಅಂದ್ಕೊಂಡಿದ್ದೀನಿ. ಇದು ಬ್ಲ್ಯಾಕ್ ಇದ್ದಿದ್ದು ಫ್ಲವರ್ಸ್ ಇದೆ, ಇದಕ್ಕೆ ಒಂದು ಮುತ್ತಿದೆ. ಇದನ್ನು ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್, ಇದನ್ನು ನೀವು ಹಾಕ್ಬೋದು. ನಾನು ಸುಮ್ಮನೆ ತೋರಿಸ್ತಾ ಇದ್ದೀನಿ ನಿಮಗೆ ಈ ಫ್ರೆಂಡ್ಸಲ್ಲೇ. ಇವು ಎಲ್ಲ ಡ್ರೆಸ್ ಮ್ಯಾಚಿಂಗ್ಸ್ ಹೇರ್ ಬ್ಯಾಂಡ್ಸ್ ಎಲ್ಲ ಕಲೆಕ್ಷನ್ ತುಂಬ ಚೆನ್ನಾಗಿ ಅನ್ನಿಸ್ತೆ. ನೀವು ಶಾಲೆಯಲ್ಲಿ, ಗ್ಯಾದ್ರಿಂಗಲ್ಲಿ, ಫ್ಯಾಮಿಲಿ ಫಂಕ್ಷನಲ್ಲಿ ಹಾಕ್ಬೋದು, ತುಂಬ ಸಖತ್ತಾಗಿ ಕಾಣಿಸ್ತೆ ಫ್ರೆಂಡ್ಸ್. ಸೊ ನಾನು ಸುಮ್ಮನೆ ನಿಮಗೆ ಈ ಹೇರ್ ಬ್ಯಾಂಡ್ಸ್ ಇಂಥ ಕಲರ್ಸ್ ನಿಮ್ಗೆ ತೊಗೋಬೇಕನ್ಸಿದ್ರೆ ನಾನು ಕಮೆಂಟ್ಸ್ ಮಾಡಿ, ಮತ್ತಂದರೆ ಈ ವಿಡಿಯೋ ನಿಮಗೆ ಹೆಂಗೆ ಅನಿಸಿದ್ರೆ ಅಂತ ಕಮೆಂಟ್ಸ್ ಮಾಡಿ. ಸೊ ಲೆಟ್ಸ್ ಎಲ್ಲಷ್ಟು ಹೇರ್ ಬ್ಯಾಂಡ್ಸ್ ನಿಮಗೆ ತೋರಿಸಾಗಿದೆ. ಬ್ಲೂ, ವೈಟ್, ಪಿಂಕ್ ಎಲ್ಲ ಥರನೂ ಇದೆ, ಬಟ್ ನಾನು ಮಾತ್ರ ಇದೇ ಹಾಕ್ತಾಯಿದ್ದೀನಿ. ಅದು ಇದೇ ನನಗೆ ಆ ಬರ್ತ್ಡೇನ ಸ್ಪೆಷಲ್ತೆ ಅನ್ನಿಸ್ತಾ ಇದೆ, ಯಾಕಂದರೆ ಕ್ವೀನ್ ಟೈಪ್ ಇದೆ. ಅದರಲ್ಲಿ ಆ ಕಲರ್ ಮ್ಯಾಗೆ ತುಂಬ ಸಖತ್ತಾಗಿ ಕಾಣುತ್ತೆ. ಈ ಲಾಸ್ಟ್ ಏನಿದೆ ಇದು ಬರ್ತ್ಡೇ ಡೆಕೋರೇಷನ್ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಫಾರ್ ವಿಡಿಯೋ.